ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರೋದು. ಈ ಕಾರಣಕ್ಕಾಗಿ ಇದೀಗ ಕಾನೂನು ಸಲಹೆಗೆ ತೀರ್ಮಾನ ಕೈಗೊಂಡಿದ್ದಾರೆ. ಇವತ್ತು ಉಭಯ ಸದನದಲ್ಲಿ ಸದ್ದು ಮಾಡಲಿದೆ ನರೇಗಾ ಜಟಾಪಟಿ. ಇವತ್ತು ಕೂಡ ಇದೇ ವಿಚಾರ ಪ್ರಸ್ತಾಪ ಆಗತ್ತೆ. ಇದೇ ವಿಚಾರ ಜಟಾಪಟಿಗೂ ಕೂಡ ಕಾರಣವಾಗತ್ತೆ. ರಾಜ್ಯಪಾಲರು ಅಧಿವೇಶನದ ಭಾಷಣದ ಪ್ರತಿಯನ್ನ ಮಂಡಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೇನೆ ಇವತ್ತು ಚರ್ಚೆ ನಡೆಯುತ್ತೆ. ಯಾಕೆ ಬಿಟ್ಟೋದ್ರು, ಇದರಲ್ಲಿ ಏನಿದೆ, ಯಾವ ಪಾಯಿಂಟ್ ಸರಿ ಇಲ್ಲ, ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಒಂದು ಕಡೆಯಲ್ಲಿ ಸರ್ಕಾರ ಸಮರ್ಥಿಸ್ಕೊಳ್ಳೋದು, ಇನ್ನೊಂದು ಕಡೆಯಲ್ಲಿ ರಾಜ್ಯಪಾಲರು ಮಾಡಿದ್ದು ಸರಿ, ನೀವು ಮಾಡ್ತಿರೋದು ತಪ್ಪು ಅಂತ ಬಿಜೆಪಿಗರು JDSನವರು ವಿರೋಧಿಸೋದು. ಇವತ್ತು ಕೂಡ ಇದೇ ನಡೆಯುತ್ತೆ. ಇವತ್ತು ಮಾತ್ರ ಅಲ್ಲ, ಇನ್ನೂ 2 ದಿನ ಇದೇ ನಡೀಬಹುದಾದ ಸಾಧ್ಯತೆ ಇದೆ. ಪ್ರಮುಖವಾಗಿ ನರೇಗಾ ಬಗ್ಗೆಗೆ 3-4 ದಿನಗಳ ಕಾಲ ಚರ್ಚೆ ನಡೆಯುತ್ತೆ. ಇನ್ನು 3-4 ದಿನ ಇದಂತೂ ಫಿಕ್ಸು. ಇವರು ಈ ಅಧಿವೇಶನ ಅಂತ ಅಂದಾಗ್ಲೇ ನರೇಗಾ 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 ಅಂತ ಇದ್ರು. ಹೀಗಿರ್ಬೇಕಾದ್ರೆ 3-4 ದಿನ ಇದ್ರ ಮೇಲೆ ಚರ್ಚೆ ಆಗಬಾರ್ದಾ? ಇದ್ರ ಮೇಲೆ ಚರ್ಚಿಸಬಾರ್ದಾ? ಇದ್ರ ಮೇಲೆ ಚರ್ಚಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಸುಮ್ಮನೆ ಏನೋ ಒಂದು ಚರ್ಚೆ ಮಾಡೋದಲ್ಲ, ಜವಾಬ್ದಾರಿಯುತವಾಗಿ ಚರ್ಚೆ ಮಾಡಬೇಕು, ಬಹಳ ಎಫೆಕ್ಟಿವ್ ಆಗಿರಬೇಕು, BJPಗೆ ಮುಜುಗರ ಆಗಬೇಕು, ರಾಜ್ಯದ ಜನತೆಗೆ ಅರ್ಥ ಆಗಬೇಕು. ಇಲ್ಲಿ ಎಫೆಕ್ಟಿವ್ ಆಗಿ ತರ್ತು ಅಂತಂದರೆ ದೇಶವ್ಯಾಪಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅಂದ್ಕೊಂಡಿರೋ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದಕ್ಕೆ ಜವಾಬ್ದಾರಿ ವಹಿಸಿದ್ದಾರೆ. ಯಾರ್ಯಾರಿಗೆ? ಡಾಕ್ಟರ್ G ಪರಮೇಶ್ವರ್ ಅವರಿಗೆ, HK ಪಾಟೀಲ್ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ, ಕೃಷ್ಣ ಬೈರೇಗೌಡ ಅವರಿಗೆ, ದಿನೇಶ್ ಗುಂಡೂರಾವ್ ಅವರಿಗೆ ನೀವು ಇದ್ರ ಬಗ್ಗೆ ಮಾತಾಡಬೇಕು, ಕೂಲಂಕುಷವಾಗಿ ಮಾತಾಡಬೇಕು. ಇದರಿಂದ ಆಗುವಂಥ ನಷ್ಟ ಏನು, ಏನೇನು ಸಮಸ್ಯೆ ಇದೆ, ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ, ಇದರಿಂದ ಜನರಿಗೆ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗುತ್ತೆ, ಎಷ್ಟು ದೊಡ್ಡ ಮಿಸ್ಟೇಕ್ BJP ಮಾಡಿದ ಪ್ರತಿ ಒಂದನ್ನು ಇಂಚಿಂಚು ಹೇಳಬೇಕು ಅಂತ ಇವ್ರಿಗೆ ಜವಾಬ್ದಾರಿ ವಹಿಸಿದ್ದಾರೆ. ನೀವಿಷ್ಟೇ ಜನ ಮಾತಾಡಿ, ಕ್ಲೀನಾಗಿ ಮಾತಾಡಿ ಅಂತ ಹೇಳಿದ್ದಾರೆ. ಸೊ ಕಾನೂನು ವಿಚಾರಗಳ ಬಗ್ಗೆ ಪೊನ್ನಣ್ಣಗೆ ಮಾತಾಡೋದಕ್ಕೆ CM ಸೂಚನೆಯನ್ನು ಕೊಟ್ಟಿದ್ದಾರೆ. ಆತ G-Ram-G ಕಾಯ್ದೆ ಬಗ್ಗೆ ಸಮರ್ಥನೆಗೆ BJP ಕೂಡ ಮುಂದಾಗಿದೆ. ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಲ್ಲ ಶಾಸಕರಿಗೂ ಕೂಡ ಸಲಹೆ ಕೊಟ್ಟಿದ್ದಾರೆ, ಹೀಗೆ ಮಾತಾಡಬೇಕು ಅಂತ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, 2-3 ದಿನಗಳ ಕಾಲ ಇದೇ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಗುತ್ತೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ಕಡೆಯಲ್ಲಿ ಸರ್ಕಾರದವರು ನಾವು ಮಾಡ್ತಿರೋದು ಸರಿ ಅಂತ, ಇನ್ನೊಂದು ಕಡೆಯಲ್ಲಿ ವಿರೋಧ ಪಕ್ಷದವರು ನೀವು ಮಾಡಿದ ತಪ್ಪು ಅಂತ. ಯಾವ ರೀತಿಯಾಗಿ ಚರ್ಚೆ ಆಗ್ಬೋದು, ಎಷ್ಟು ಮಹತ್ವದ ಬೆಳವಣಿಗೆಗಳಾಗ್ಬೋದು, ಏನೇನು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಸ್ವಾಮಿ? ನಿತಿ, ನಿನ್ನೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡುವಂಥ ಸಮಯದಲ್ಲಿ ಆದಂತಹ ಒಂದು ಡ್ರಾಮಾ, ಅಂದರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಕ್ಯಾಬಿನೆಟ್ನಲ್ಲಿ ಸಿದ್ಧಪಡಿಸಿದಂತಹ ಭಾಷಣದ ಪ್ರತಿಯನ್ನು ರಾಜ್ಯಪಾಲರು ಮೊಟಕುಗೊಳಿಸಿ ಹೊರಟಿದ್ದು, ಆಮೇಲೆ ತಮ್ಮದೇ ಆದಂಥ ಅಸ್ತ್ರಗಳನ್ನು ಕಾಂಗ್ರೆಸ್ ನಾಯಕರು ಬಿಟ್ಟಿದ್ದು, ಜೊತೆಗೆ ಅದಕ್ಕೆ ಟಕ್ಕರ್ಗಳನ್ನು ವಿಪಕ್ಷ ನಾಯಕರು ಕೊಟ್ಟಿದ್ದು. ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ವಿಶೇಷವಾಗಿ ಈ ಅಧಿವೇಶನ ಕರೆದಿರೋದು ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಚರ್ಚಿಸಿ ಖಂಡನಾ ನಿರ್ಣಯವನ್ನು ಮಾಡೋದಕ್ಕೆ, ಜೊತೆಗೆ ಈ ಕಾಯ್ದೆಯ ವಿರುದ್ಧ ನಾವಿದ್ದೇವೆ ಎಂಬ ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸೋದಕ್ಕೆ ಈ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ. ಈಗಾಗಲೇ ಆ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷ ಕಾಂಗ್ರೆಸ್ ಸಾಕಷ್ಟು ಅಸಮಾಧಾನ ಹೊರಹಾಕಿದೆ, ಆಕ್ರೋಶ ಹೊರಹಾಕಿದೆ. ಸದನದ ಒಳಗೆ ಅದನ್ನು ಚರ್ಚೆ ಮಾಡಿ ಖಂಡನಾ ನಿರ್ಣಯವನ್ನು ಸಲ್ಲಿಸಬೇಕು ಅನ್ನೋದು ಒಂದು ಕಡೆ ಆದರೆ, ಸದನದ ಹೊರಗಡೆ ಕೂಡ ಬೃಹತ್ ಮಟ್ಟದ ಹೋರಾಟ ಮಾಡಬೇಕು, ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಹಾಗೂ ದೇಶಾದ್ಯಂತ ಹೋರಾಟ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಈಗಾಗಲೇ ನಿರ್ಧಾರ ಮಾಡಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ 2ನೇ ದಿನಕ್ಕೆ ಕಾಲಿಟ್ಟಿದೆ ಅಧಿವೇಶನ. ಇವತ್ತು BC ಅಂದರೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯನ್ನು ಕರೆಯಲಾಗಿದೆ. ಈ ಕಮಿಟಿ ಸಭೆಯಲ್ಲಿ ಯಾವೆಲ್ಲ ಒಂದು ವಿಚಾರಗಳನ್ನು ಚರ್ಚೆ ಮಾಡಬೇಕು, ಹೇಗೆ ಆ ಸದನವನ್ನು ಮುಂದುವರಿಯಬೇಕು ಅನ್ನೋದು ಕೂಡ ಚರ್ಚೆ ಮಾಡುತ್ತಾರೆ. ಪ್ರಮುಖವಾಗಿ ಆ ಸ್ಪೀಕರ್ ಅಂತ UT ಖಾದರ್, CM ಸಿದ್ದರಾಮಯ್ಯ ಸೇರಿದಂತೆ ಕಾನೂನು ಸಚಿವರು HK ಪಾಟೀಲ್ ಹಾಗೂ ವಿಪಕ್ಷ ನಾಯಕರು ಸೇರಿದಂತೆ ಹಲವು ಹಿರಿಯ ಸಚಿವರು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಇವತ್ತು ಯಾವೆಲ್ಲ ವಿಚಾರಗಳು ಆಗಬೇಕು, ವಿಪಕ್ಷಗಳು ಯಾವ ರೀತಿ ಒಂದು ಸಹಕಾರ ಕೊಡಬೇಕು ಎಂಬ ಆ ಸಲಹೆಯನ್ನು CM ಸಿದ್ದರಾಮಯ್ಯನವರು ಕೊಡ್ತಾರೆ. ಒಂದಿಷ್ಟು ಚರ್ಚೆಗಳಾಗುತ್ತೆ. ಒಂದು ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ ನಾಯಕರು ಮನ್ರೇಗಾ ವಿಚಾರವನ್ನು ಇಟ್ಟುಕೊಂಡು ಏನು ತಮ್ಮ ನಿರ್ಣಯವನ್ನು ಸಲ್ಲಿಸಬೇಕು, ಚರ್ಚೆ ಆಗಬೇಕು. ಅಂದರೆ ಮನ್ರೇಗಾ ಯೋಜನೆಯನ್ನು ಕೈಬಿಟ್ಟು ವಿಕಸಿತ ಭಾರತ ರಾಮ್ಜಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಈಗ ಜಾರಿ ಮಾಡಿದ್ದು, ಕಾಯ್ದೆಯನ್ನು ಜಾರಿಗೆ ತಂದಿದೆ. ಇದರಿಂದ ಆಗುವಂಥ ಅನಾನುಕೂಲಗಳು ಏನೇನು, ಸಮಸ್ಯೆಗಳು ಏನೆಲ್ಲ ಆಗುತ್ತೆ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಾಗಬೇಕು. ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆ ವಿರುದ್ಧ ನಮ್ಮ ಖಂಡನ ನಿರ್ಣಯವನ್ನು ಸಲ್ಲಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಹಾಗಾಗಿ ಅದರ ಬಗ್ಗೆ ಹೆಚ್ಚಾಗಿ ಒಂದು ಚರ್ಚೆ ಮಾಡೋದಕ್ಕೆ ಮನವಿ ಕೊಡಬೇಕು ಅನ್ನೋದು ಕೂಡ ಸರ್ಕಾರದ ನಾಯಕರು ಈಗ ಹೇಳ್ತಾ ಇರೋಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ನಾಯಕರು ಕೂಡ ಸಾಕಷ್ಟು ಅಸ್ತ್ರಗಳನ್ನು ಇಟ್ಕೊಂಡು ಈಗ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿರುವಂಥದ್ದು. ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಎಂಬ ವಿಚಾರವನ್ನು ಇಟ್ಕೊಂಡು, ಅಂದರೆ ಪ್ರಮುಖವಾಗಿ ಈಗಾಗಲೇ ಏನು ಅಧಿಕಾರಿಗಳ ಮೇಲೆ ಏನು ಒಂದು ವಾಕ್ಸಮರ ಆಗ್ತಾ
ಇರೋಂಥದ್ದು, ಅಧಿಕಾರಿಗಳ ಕೆಲಸದ ಮೇಲೆ ತೊಂದರೆ ಕೊಡ್ತಾ ಇರೋಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಸೇರಿದಂತೆ ಹಲವು ಕಾನೂನು ಸುವ್ಯವಸ್ಥೆಗಳನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಮಿಗು ಬೀಳೋದಕ್ಕೆ ಈಗ ವಿಪಕ್ಷಗಳು ಕೂಡ ರೆಡಿಯಾಗಿದ್ದಾವೆ. ಒಂದು ವೇಳೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳ ಇಟ್ಕೊಂಡು ವಿಪಕ್ಷಗಳು ಕೂಡ ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅದೇ ರೀತಿ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವಿಬಿಜಿ ರಾಮ್ಜಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಅದರ ಸಮಸ್ಯೆಗಳನ್ನು ಹೇಳಿಕೊಂಡು ಖಂಡನ ಸಲ್ಲಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ವಿಚಾರಗಳು ಚರ್ಚೆ ಆಗಬೇಕು ಅನ್ನೋದು ಕೂಡ ಯಾವ ರೀತಿ ಹಂತ ಹಂತವಾಗಿ ಚರ್ಚೆ ಆಗಬೇಕು ಅನ್ನೋದು ಈಗಾಗಲೇ ಒಂದು ಕಡೆ ಬಿಜೆಪಿ ಹಾಗೂ JDS ಇಬ್ಬರು ನಾಯಕರು ಚರ್ಚೆ ಮಾಡಿರುವಂಥದ್ದು. ಅದರಲ್ಲೂ ಮನ್ರೇಗಾ ವಿಚಾರವನ್ನು ಇಟ್ಕೊಂಡು ಏನು ಕಾಂಗ್ರೆಸ್ ಆಡಳಿತ ಪಕ್ಷ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡೋದಕ್ಕೆ ತಮ್ಮ ಖಂಡನ ನಿರ್ಣಯ ಸಲ್ಲಿಸೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ನಿನ್ನೆ ಬಿಜೆಪಿ ಹಾಗೂ JDS ಶಾಸಕರಿಗೆ ಒಂದು ಸೆಮಿನಾರ್ ಅನ್ನು ಕೂಡ ಮಾಡಿದ್ರು. ಇದರಿಂದ ಏನೆಲ್ಲ ಅನುಕೂಲತೆ ಇದೆ, ಜನತೆಗೆ ಹಂತ ಹಂತವಾಗಿ ಯಾವ ರೀತಿ ಇದನ್ನು ತಲುಪಿಸಬೇಕು, ಜೊತೆಗೆ ಸರ್ಕಾರ ಮಾಡ್ತಿರೋಂಥ ಒಂದು ಹುನ್ನಾರಕ್ಕೆ ಯಾವ ರೀತಿ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದು ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮೈತ್ರಿಯಾಗಿ ಹೋರಾಟ ಮಾಡಬೇಕು, ಸರ್ಕಾರ ಸದನದ ಒಳಗೆ ಮತ್ತು ಸದನದ ಹೊರಗೆ ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅನ್ನೋದು ಕೂಡ ಈಗಾಗಲೇ ಖಡಕ ಸೂಚನೆಯನ್ನು ಕೊಟ್ಟಿರೋಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿ ಒಂದು ಜೊತೆಗೆ ನಿನ್ನೆ ರಾಜ್ಯಪಾಲರು ಕೂಡ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಏನು ಕ್ಯಾಬಿನೆಟ್ ಸಿದ್ಧಪಡಿಸಿದಂಥ ಒಂದು ಭಾಷಣದ ಪ್ರತಿಯನ್ನು ಓದಿಲ್ಲ, ಅರ್ಧಕ್ಕೆ ಭಾಷಣವನ್ನು ಮೊಟಕುಗೊಳಿಸಿ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಸರ್ಕಾರ ಚಿಂತನೆಯಲ್ಲೇ ಇದೆ. ಕಾನೂನು ಹೋರಾಟ ಮಾಡಬೇಕಾ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಒಂದು ತಜ್ಞರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಒಂದು ಭಾಷಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೂ ಅವಕಾಶ ಮಾಡಿಕೊಡಿ ಅಂತ ಆಡಳಿತ ಪಕ್ಷದ ಸದಸ್ಯರು ನಿನ್ನೆ ಸ್ಪೀಕರ್ಗೆ ಮನವಿ ಮಾಡಿದ್ದು. ಇವತ್ತು BCA ಕಮ್ಯುನಿಟಿ ಯಾವೆಲ್ಲ ಒಂದು ವಿಚಾರಗಳು ಚರ್ಚೆ ಆಗ್ತವೆ, ಜೊತೆಗೆ ಯಾವೆಲ್ಲ ಒಂದು ಮನವಿಗಳನ್ನ ಮಾಡ್ತವೆ, ಯಾವ ರೀತಿ ಒಂದು ಆ ಸದನ ಸಾಗುತ್ತೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ 3 ವಿಚಾರಗಳು, ಒಂದು ರಾಜ್ಯಪಾಲರ ಒಂದು ಭಾಷಣ ಅರ್ಧಕ್ಕೆ ನಿಲ್ಲಿಸಿ ಹೋಗಿ ಮೊಟಕುಗೊಳಿಸಿರೋದು, ಜೊತೆಗೆ ಮನ್ರೇಗಾ ವಿಚಾರ ಹಾಗೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲ ಆಗಿದೆ ಎಂಬ ವಿಚಾರವನ್ನು ಇಟ್ಕೊಂಡು ಆಡಳಿತ ಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಈ 3 ವಿಚಾರಗಳು ಸರ್ಕಾರದಲ್ಲಿ ಪ್ರತಿಧ್ವನಿಸುವ ಎಲ್ಲ ಸಾಧ್ಯತೆಗಳು ಹೆಚ್ಚಳವಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗೆ.